ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. 3 ಗಂಟೆಗಳ ಸುದೀರ್ಘ ಶಸ್ತ್ರಚಿಕಿತ್ಸೆಯ ನಂತರ ಆಪರೇಷನ್ ಥಿಯೇಟರ್ನಿಂದ ಯಾಮಿನಿ ಹೊರಬರುತ್ತಿದ್ದಂತೆ ಅಲ್ಲಿದ್ದವರೆಲ್ಲರೂ ತೀವ್ರ ಆತಂಕದಿಂದ ಆಕೆಯನ್ನ ಎದುರುಗೊಂಡ್ರು. ತನ್ನ ಮುಖದಲ್ಲಿದ್ದ ಮಾಸ್ಕ್ ತೆಗೆಯುತ್ತಾ ಎಲ್ಲರನ್ನ ನೋಡಿ ಮಂದಹಾಸ ಬೀರಿದ ಆಕೆ, ಇನ್ಮೇಲೆ ಅವರಿಗೆ ಯಾವುದೇ ತೊಂದರೆ ಇಲ್ಲ, ಚೆನ್ನಾಗಿ ಬೆಡ್ ರೆಸ್ಟ್ ತಗೊಳ್ಳಿ, ಒಂದು 15 ದಿನ ಅವರು ಇಲ್ಲೇ ಹಾಸ್ಪಿಟಲ್ನಲ್ಲಿ ಇರಲಿ, ಆಮೇಲೆ ಡಿಸ್ಚಾರ್ಜ್ ಮಾಡ್ಕೊಳ್ಬೋದು ಎಂದು ನಗುಮುಖದಿಂದ ಹೇಳಿದಾಗಷ್ಟೇ ಎಲ್ಲರಿಗೂ ಜೀವ ಬಂದಂತಾಯಿತು. ತುಂಬ ಥ್ಯಾಂಕ್ಸ್ ಡಾಕ್ಟರ್, ನನ್ನ ವೈಫ್ನ ಕಾಪಾಡಿಕೊಟ್ಟಿದ್ದಕ್ಕೆ. ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಇದಕ್ಕೆಲ್ಲ ನಾನು ಹೇಗೆ ಕೈ ಮುಗಿದು ಋಣ ತೀರಿಸಲಿ ಅಂತಾನೂ ತಿಳಿತಿಲ್ಲ ಎಂದು ಆದಿಕೇಶವನ್ ಭಾವೋದ್ವೇಗದಿಂದ ಹೇಳಿದಾಗ, ಇದು ನಮ್ಮ ಡ್ಯೂಟಿ ಸರ್. ಒಂದು ಜೀವವನ್ನು ಕಾಪಾಡೋದಕ್ಕಾಗಿಯೇ ನಾನು ಈ ವಿದ್ಯೆಯನ್ನು ಕಲ್ತಿದ್ದೀನಿ. ನೀವು ಇದಕ್ಕಾಗಿ ನನಗೆ ಧನ್ಯವಾದ ಹೇಳಬೇಕಾದ ಅಗತ್ಯವಿಲ್ಲ ಎಂದು ವಿನಯದಿಂದ ಅವರಿಗೆ ಹೇಳಿದವಳು, ಅಲ್ಲಿ ಪ್ರಶಾಂತತೆಯ ಮೂರ್ತಿಯಾಗಿ ತನ್ನನ್ನೇ ನೋಡ್ತಿದ್ದ ರುದ್ರೇಶನತ್ತ ಒಂದು ನೋಟ ನೋಡಿದವಳು ನಂತರ ಅಲ್ಲಿಂದ ಹೊರಟಳು. ಆ ಬಳಿಕ ಹೊರಬಂದ ಬಳಿ ಊರ್ಮಿಳಾಳನ್ನ ಯಾವಾಗ ನೋಡಬಹುದು ಎಂಬುದರ ಕುರಿತು ರಾವಣ ಕೂಡ ಮಾತನಾಡಲು ತೊಡಗಿದನು. ಈಗ ಅವರನ್ನ ನೋಡೋಕ್ಕಾಗಲ್ಲ ಸರ್, ಅವರು ಸಂಪೂರ್ಣ ಅಬ್ಸರ್ವೇಷನ್ನಲ್ಲಿರಬೇಕು. ಅವರಿಗೆ ಪ್ರಜ್ಞೆ ಬಂದ ಮೇಲೆ ನಾನೇ ಹೇಳ್ತೀನಿ, ಅಲ್ಲಿಯವರೆಗೂ ನೀವು ವೇಟ್ ಮಾಡಿ ಎಂದು ಹೇಳಿ ಅಲ್ಲಿಂದ ಹೊರಟ ನಂತರವೇ ಎಲ್ಲರಿಗೂ ನಿಟ್ಟಿಸಿರು ಬಿಡುವಂತಾಯಿತು. ಚಿಂತೆ ಮಾಡಬೇಡಿ ಬೀಗ್ರೆ, ಡಾಕ್ಟರ್ ತಂಗಿಗೆ ತೊಂದರೆ ಇಲ್ಲ ಅಂತ ಹೇಳಿದ್ದಾರಲ್ವಾ, ಇನ್ಮೇಲಾದರೂ ನೀವು ಸ್ವಲ್ಪ ನಾರ್ಮಲ್ ಆಗಿ ಎಂದು ವಾಸುದೇವನ್ ಆದಿಕೇಶವನ್ ಅವರ ಹೆಗಲನ್ನು ತಟ್ಟಿ ಹೇಳಿದ್ರು. ಅವಳು ಕಣ್ಣು ಬಿಡುವವರೆಗೂ ನನಗೆ ಈ ಆತಂಕ ಇದ್ದೇ ಇರುತ್ತೆ ಬೀಗ್ರೆ ಎಂದರು ಸುಸ್ತಾದ ಧ್ವನಿಯಲ್ಲಿ ಆದಿಕೇಶವನ್ ಅವರು. ಗೋಡೆಗೆ ಒರಗಿ ಕೈಗಳನ್ನು ಎದೆಗಡ್ಡಲಾಗಿ ಕಟ್ಕೊಂಡು ಇದನ್ನೆಲ್ಲ ಕೇಳುತ್ತಿದ್ದ ಚೈತ್ರನ್ ಮುಖದಲ್ಲಿ ಯಾವುದೇ ಬದಲಾವಣೆ ಇರಲಿಲ್ಲ. ಸರಿ, ಹಾಗಿದ್ರೆ ನಾನು ಹೊರಡ್ತೀನಿ ಎಂದು ಸಾಧಾರಣವಾಗಿ ಹೇಳಿ ಅವನು ಅಲ್ಲಿಂದ ಹೊರಡಲು ಮುಂದಾದಾಗ, ಲೇ ನಿಲ್ಲೋ, ಇಲ್ಲಿ ಒಬ್ರಿಗೆ ಹುಷಾರಿಲ್ಲದೆ ಮಲಗಿದ್ದಾರೆ, ಸ್ವಲ್ಪನಾದರೂ ಮನಸ್ಸಾಕ್ಷಿ ಇಲ್ಲದೆ ಹೊರಡ್ತೀನಿ ಅಂತೀಯಾ? ಏನು ಅಂದ್ಕೊಂಡಿದ್ದೀಯಾ ನಿನ್ನ ಮನಸ್ಸಿನಲ್ಲಿ ಎಂದು ರಾವಣ ಕೋಪದಿಂದ ಗದರಿದನು. ಅದನ್ನು ನೋಡಿದ ವೃಷಿಕ ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದು ಅವನನ್ನು ಸಮಾಧಾನ ಪಡಿಸಿದ್ಲು. ಅವನು ಏನು ಹೇಳ್ತಿದ್ದಾನೆ ಅಂತ ನೀನು ಕೇಳ್ತಾನೆ ಇದೆಯಾ ತಾನೇ ರಿಷಿ? ಕೊಂಚನಾದರೂ ಇವನಿಗೆ ಮನಸ್ಸಾಕ್ಷಿ ತಕ್ಕಂತೆ ನಡ್ಕೋತಿದ್ದಾನಾ ಅಂತ ನೋಡು ಅವನನ್ನು ಎಂದು ರಾವಣನ್ ಅವಳ ಬಳಿ ಕೂಗಾಡಿದಾಗ, ಕಣ್ಣುಗಳಿಂದಲೇ ಈಗ ಏನು ಮಾತನಾಡಬೇಡ ಎಂದು ಅವನಿಗೆ ಸನ್ನೆ ಮಾಡಿದ್ಲು. ಹರ್ಷಿಕಾ ಕಡೆ ತಿರುಗಿ, ನೀನು ಭಾವನ ಜೊತೆ ಮನೆಗೆ ಹೋಗು ಹರ್ಷಿ ಎಂದಳು ವೃಷಿಕ. ಇಲ್ಲ, ಈ ಪರಿಸ್ಥಿತಿಯಲ್ಲಿ ಹೇಗೆ ನಾನು ಎಂದು ಹರ್ಷಿಕಾ ತಡವರಿಸುತ್ತಾ ಹೇಳಿದಾಗ, ಭಾವನನ್ನು ಮನೆಗೆ ಕರ್ಕೊಂಡು ಹೋಗು, ಈ ಸ್ಥಿತಿಯಲ್ಲಿ ಅವರನ್ನು ನೀನು ಒಂಟಿಯಾಗಿ ಬಿಡಬಾರ್ದು, ಅವ್ರ ಜೊತೆ ನೀನು ಇರಬೇಕಲ್ವಾ ಎಂದು ಆಕೆ ಮತ್ತೆ ಹೇಳಿದಾಗ ಮನಸ್ಸಿಲ್ಲದ ಮನಸ್ಸಿಂದ ತಲೆಯಾಡಿಸಿ ಚೈತ್ರನ್ ಹತ್ರ ಹೋದ್ಲು. ನಾನು ನಿಮ್ಮ ಜೊತೆ ಬರ್ತೀನಿ, ಬನ್ನಿ ಹೋಗೋಣ ಎಂದು ಕರೆದಳು. ಆಕೆಗೆ ತಲೆಯನ್ನ ಮಾತ್ರ ಅಲ್ಲಾಡಿಸಿ ಮುನ್ನಡೆದನು ಅವನು. ಹೋಗುತ್ತಿರುವ ಅವನನ್ನೇ ಎಲ್ಲರೂ ನೋವಿನಿಂದ ನೋಡಿದ್ರು. ಈ ಸಮಯದಲ್ಲಿಯೂ ಅವನು ಹೀಗೆ ನಡೆದುಕೊಳ್ಳುತ್ತಿದ್ದಾನಲ್ಲ ಎಂದು ಎಲ್ಲರೂ ಭಾವಿಸುತ್ತಿದ್ರು. ಅವನ ಮನಸ್ಸಿನಲ್ಲಿರುವ ನೋವನ್ನ ಒಬ್ಬರು ಮಾತ್ರ ಅರಿತಿದ್ರು. ಅವರು ಯಾರು ಎಂಬುದನ್ನು ಮುಂದೆ ನೋಡೋಣ. ರಾವಣನ್ ಹೋಗುತ್ತಿರುವ ಅವನನ್ನ ಕೋಪದಿಂದ ದಿಟ್ಟಿಸಿ ನೋಡುತ್ತಾ ನಿಂತಿರಲು ಅವನನ್ನು ಎಳೆದುಕೊಂಡು ಹೋಗಿ ಕುರ್ಚಿಯಲ್ಲಿ ಕೂರಿಸಿದ ವೃಷಿಕ, ನೀವು ಮೊದಲು ಸ್ವಲ್ಪ ರಿಲ್ಯಾಕ್ಸ್ ಆಗ್ರಿ, ಅನಗತ್ಯವಾಗಿ ಕೋಪ ಮಾಡಿಕೊಂಡು ನಿಮ್ಮ ಆರೋಗ್ಯ ಹಾಳು ಮಾಡಿಕೊಡ್ಬೇಡಿ ಎಂದಳು ಶಾಂತವಾದ ಧ್ವನಿಯಲ್ಲಿ. ಆ ನಂತರ ಅವನು ಏನು ಮಾತನಾಡದೆ ಸುಮ್ಮನಾದ. ಊರ್ಮಿಳ ಯಾವಾಗ ಕಣ್ಬಿಡ್ತಾಳೆ ಎಂದು ಎಲ್ಲರೂ ಕಾಯತೊಡಗಿದ್ರು. ಇತ್ತ ಮನೆಗೆ ಪ್ರವೇಶಿಸಿದ ಚೈತ್ರನ್ ವೇಗವಾಗಿ ತಮ್ಮ ಕೋಣೆಗೆ ಹೋಗ್ಬಿಟ್ಟನು. ಹೋಗುವ ಅವನನ್ನ ಕಂಡು ನಿಟ್ಟಿಸಿರು ಬಿಟ್ಟ ಹರ್ಷಿಕಾ ನೇರವಾಗಿ ಅಡುಗೆ ಮನೆಗೆ ಹೋದಳು. ಕೈ ಮುಖ ಕಾಲು ಕೈ ತೊಳೆದುಕೊಂಡು ಹಾಲನ್ನ ಕಾಯಿಸಿ ಇಬ್ಬರಿಗೂ ಒಂದು ಕಪ್ ಕಾಫಿ ಮಾಡಿ ತೆಗೆದುಕೊಂಡು ಅಲ್ಲಿದ್ದ ಕೆಲಸದವರನ್ನ ಕರೆದು, ಅಣ್ಣ, ಮಧ್ಯಾಹ್ನಕ್ಕೆ ಸಿಂಪಲ್ ಆಗಿ ಏನಾದರೂ ಲಂಚ್ ಮಾಡಿಬಿಡಿ ಎಂದು ಹೇಳಿ ಮೇಲೆ ಹೋದಳು. ಆಕೆ ಹೇಳಿದ್ದನ್ನ ಮಾಡಲು ತೊಡಗಿದನು ಆ ಕೆಲಸದವನು. ತನ್ನ ಕೋಣೆಯೊಳಗೆ ಪ್ರವೇಶಿಸಿದ ಹರ್ಷಿಕಾ ಕಂಡಿದ್ದು ಏನೆಂದ್ರೆ, ತಲೆಯನ್ನ ಹಿಡಿದುಕೊಂಡು ಮಂಚದ ಮೇಲೆ ಕುಳಿತಿದ್ದ ಚೈತ್ರನ್ನನ್ನ. ಅವನ ಸ್ಥಿತಿಯನ್ನ ಅರಿತವಳು ಅವನ ಬಳಿಗೆ ಹೋಗಿ ಅವನ ಹೆಗಲನ್ನ ತಟ್ಟಿ,
ಮೊದಲು ಹೋಗಿ ನೀವು ಸ್ನಾನ ಮಾಡಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬನ್ನಿ. ಈ ಕಾಫಿ ಕುಡಿದ್ರೆ ನಿಮಗೆ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಎಂದು ಆಕೆ ಹೇಳಿದ್ಲು. ಆಕೆಗೆ ಯಾವುದೇ ಉತ್ತರವನ್ನ ನೀಡದೆ ವೇಗವಾಗಿ ಬಾತ್ರೂಮ್ಗೆ ಹೋಗಿ ಸ್ನಾನ ಮುಗಿಸಿ ಹೊರಬಂದನು. ಆಕೆ ಕೊಟ್ಟ ಕಾಫಿಯನ್ನ ಸರಸರನೆ ಕುಡಿದು ಮತ್ತೆ ಕೆಳಗಿಳಿದು ಹೋದನು. ಅವನ ನಡವಳಿಕೆಗೆ ತಿಳಿಯದೆ ಅವನ ಹಿಂದೆಯೇ ಬಂದವಳು, ಏನಾಯ್ತು, ಇಷ್ಟೊಂದು ವೇಗವಾಗಿ ಕೆಳಗೆ ಹೋಗ್ತಿದ್ದೀರಾ? ಏನಾದರೂ ಪ್ರಮುಖ ಕೆಲಸ ಇದೆಯಾ? ಅದಕ್ಕೆ ಹೊರಗೆ ಹೋಗ್ತಿದ್ದೀರಾ ಎಂದು ಕೇಳಿದ್ಲು. ಆಕೆಗೆ ಯಾವುದೇ ಉತ್ತರ ಕೊಡದೆ ಅಡುಗೆ ಮನೆಗೆ ಹೋದವನು ಅಡುಗೆ ಮಾಡುತ್ತಿದ್ದವನ ಬಳಿ, ಅಣ್ಣ, ಸ್ವಲ್ಪ ರಸಂ ಇಟ್ಟು ಅನ್ನ ಚೆನ್ನಾಗಿ ಮೆತ್ತಗೆ ಬೇಯಿಸಿ ಒಂದು ಟಿಫನ್ ಬಾಕ್ಸ್ನಲ್ಲಿ ಕಟ್ಕೊಡಿ. ಆಮೇಲೆ ಪ್ರತ್ಯೇಕವಾಗಿ ಸಾಂಬಾರ್ ಸೊಪ್ಪಿನ ಪಲ್ಯ ಮಾಡಿ ನಾರ್ಮಲ್ ಆಗಿ ಅನ್ನ ಮಾಡಿ ಪ್ರತ್ಯೇಕವಾಗಿ ಪ್ಯಾಕ್ ಮಾಡಿಬಿಟ್ಟಿಡಿ ಎಂದು ಹೇಳಿ ಅವನು ಹೊರಟಾಗ ಅವನು ಹೇಳಿದ್ದನ್ನು ಕೇಳಿ ಗೊಂದಲಕ್ಕೊಳಗಾದವಳು ಹರ್ಷಿಕಾ. ಮತ್ತೆ ಅವನ ಹಿಂದೆಯೇ ಬಂದವಳು, ಒಂದು ನಿಮಿಷ ನಿಲ್ಲಿ ಎಂದು ಅವನನ್ನು ತಡೆದು ನಿಲ್ಲಿಸಿದ್ಲು. ಏನಮ್ಮೋ ಎಂದು ಅವನು ಸಾಧಾರಣವಾಗಿ ಕೇಳ್ದ. ಯಾಕೀಗ ಪ್ರತ್ಯೇಕವಾಗಿ ಅಡುಗೆ ರೆಡಿ ಮಾಡೋ ಕೇಳಿದ್ರಿ ಎಂದು ಆಕೆ ಕೇಳಿದಾಗ ಆಕೆಗೆ ಯಾವುದೇ ಉತ್ತರ ನೀಡದೆ ಆಕೆಯನ್ನ ತೀವ್ರವಾಗಿ ನೋಡಿ ಗಾರ್ಡನ್ಗೆ ಹೊರಟೋದ ಚೈತ್ರನ್. ಏನಾಯ್ತು ಇವರಿಗೆ? ಏನೇನೋ ಹೊಸದಾಗಿ ಮಾಡ್ತಿದ್ದಾರಲ್ಲ, ಒಮ್ಮೆಯೂ ತಿಳಿತಾ ಇಲ್ವಲ್ಲ ಎಂದು ಆಕೆ ಯೋಚಿಸುತ್ತಿದ್ಲು. 1 ಗಂಟೆಯಲ್ಲಿ ಅವನು ಕೇಳಿದ್ದನ್ನೆಲ್ಲ ಅಡುಗೆ ಮಾಡಿಟ್ಟಿದ್ದವನು ಕೆಲಸದವ, ಅಯ್ಯ, ನೀವು ಹೇಳಿದ್ದನ್ನೆಲ್ಲ ಅಡುಗೆ ಮಾಡಿದ್ದೀನಿ ಎಂದು ಚೈತ್ರನ್ ಬಳಿ ಅವನು ವಿನಯದಿಂದ ಹೇಳ್ದ. ಸರಿ ಅಣ್ಣ, ಬಾಕಿ ಇರೋ ಫುಡ್ ನೀವು ನಿಮ್ಮ ಮನೆಗೆ ತಗೊಂಡು ಹೊರಡಿ. ನಾವು ಮನೆಗೆ ಬರೋದು ಈವ್ನಿಂಗ್ ಲೇಟ್ ಆಗುತ್ತೆ. ಅದಕ್ಕೇನಾದರೂ ಸಿಂಪಲ್ ಆಗಿ ಹೊರಗಡೆಯೇ ನೈಟ್ ಡಿನ್ನರ್ ಮಾಡ್ಕೋತೀವಿ. ನೀವು ಏನು ಅಡುಗೆ ಮಾಡಬೇಡಿ ಎಂದು ಅವನಿಗೆ ಹೇಳಿ ಕಳುಹಿಸಿದ. ಅವನು ಸಿದ್ಧವಾಗಿ ಪ್ಯಾಕ್ ಮಾಡಿಟ್ಟಿದ್ದ ಊಟದ ಬ್ಯಾಗ್ಗಳನ್ನು ತೆಗೆದುಕೊಂಡು ಕಾರಿನತ್ತ ಹೋದ. ಇಷ್ಟೆಲ್ಲ ಮಾಡಿದವನು ಹಾಲಿನಲ್ಲಿ ಗೊಂದಲದಿಂದ ಕುಳಿತಿದ್ದ ಹರ್ಷಿಕಾಳನ್ನ ತಲೆ ಎತ್ತಿಯೂ ಕೂಡ ನೋಡಲಿಲ್ಲ. ಅವನ ನಡವಳಿಕೆಯಿಂದ ಮುಖ ಬಾಡಿತು. ನನ್ನ ಹತ್ರ ಏನು ಹೇಳ್ದೆ, ಏನೇನೋ ಮಾಡ್ತಿದ್ದಾರೆ ಎಂದು ತನಗೆ ತಾನೇ ಗೊಂದಲಕ್ಕೊಳಗಾದವಳು ಹೊರಗೆ ಕಾರಿನಲ್ಲಿ ಅಡುಗೆ ಬ್ಯಾಗ್ಗಳನ್ನು ಜೋಡಿಸಿಟ್ಟವನು ಅಮ್ಮು ಎಂದು ಜೋರಾಗಿ ಕೂಗಿದನು. ಅವನ ಕರೆಯಲ್ಲಿ ಗಾಬರಿಯಾಗಿ ಹೊರಗೆ ಓಡಿ ಬಂದವಳನ್ನ ನಿಧಾನವಾಗಿ ನೋಡಿದವನು, ನೀನು ಫ್ರೆಶ್ ಅಪ್ ಆದೆ ಅಲ್ವಾ ಎಂದು ಕೇಳ್ದ. ಅದಕ್ಕೆ ಹೌದು ಎಂದು ಶಾಂತವಾಗಿ ತಲೆ ಆಡಿಸಿದ್ಲು. ಸರಿ ಬಾ ಹೋಗೋಣ ಎಂದನು. ಎಲ್ಲಿಗೆ ಎಂದು ತಿಳಿಯದೆ ಕೇಳಿದ್ಲು. ಹಾಸ್ಪಿಟಲ್ಗೆ ಎಂದು ಒಂಟಿ ಮಾತಿನಲ್ಲಿ ಹೇಳಿ ಅವನು ಡ್ರೈವರ್ ಸೀಟ್ನಲ್ಲಿ ಕುಳಿತುಬಿಟ್ಟನು. ಈಗಷ್ಟೇ ಅವನ ನಡವಳಿಕೆಯ ಅರ್ಥ ಆಕೆಗೆ ವಿವರವಾಯಿತು. ಅವನು ಹೇಳಿದ್ದನ್ನ ಕೇಳಿ ಮೃದು ನಗು ಬೀರಿದವಳು ಪ್ರಶಾಂತವಾಗಿ ಕಾರನ್ನೇರಲು ಮುಂದಿನ 10ನೇ ನಿಮಿಷದಲ್ಲಿ ಆಸ್ಪತ್ರೆಯನ್ನ ತಲುಪಿದನು ಅವನು. ಕಾರಿನಿಂದ ಇಳಿದು ಅಡುಗೆ ಬ್ಯಾಗ್ಗಳಿದ್ದ ಚೀಲವನ್ನ ಹಿಡ್ಕೊಂಡು ಅವನು ಮುಂದೆ ನಡೆಯಲು ಅವನ ಹಿಂದೆ ನಗೆಮುಖದಿಂದ ಬಂದಳು ಹರ್ಷಿಕಾ. ನೇರವಾಗಿ ಆದಿ ಬಳಿಗೆ ಹೋದವನು, ಅತ್ತೆ, ಇದರಲ್ಲಿ ಎಲ್ಲರಿಗೂ ಅಡುಗೆ ಇದೆ. ಇಲ್ಲೇ ಡಾಕ್ಟರ್ ಹತ್ತಿರ ಕೇಳಿ ಪಕ್ಕದಲ್ಲೇ ಒಂದು ರೂಮ್ ತಗೊಂಡಿದ್ದೀನಿ. ಅಲ್ಲೇ ಹೋಗಿ ಎಲ್ಲರೂ ಊಟ ಮಾಡಿ. ಇದರಲ್ಲಿ ಪ್ರತ್ಯೇಕವಾಗಿ ರಸಂ ಅನ್ನ ಇದೆ, ಅದನ್ನು ಅವ್ರಿಗೆ ಕೊಟ್ಬಿಡಿ ಎಂದು ಊರ್ಮಿಳಾಳನ್ನ ಬೆರಳಿನಿಂದ ತೋರಿಸಿ ಹೇಳಿದನು. ಪ್ರಶಾಂತವಾಗಿ ಹೋಗಿ ಕುರ್ಚಿಯಲ್ಲಿ ಕುಳಿತುಬಿಟ್ಟನು. ಈಗಷ್ಟೇ ಎಲ್ಲರಿಗೂ ಅವನು ಯಾತಕ್ಕಾಗಿ ಅಷ್ಟು ವೇಗವಾಗಿ ಮನೆಗೆ ಹೊರಟೋದ ಎಂಬುದು ಈಗ ಎಲ್ಲರಿಗೂ ಅರ್ಥವಾಗಿತ್ತು. ಕೋಪವಿರುವ ಸ್ಥಳದಲ್ಲೇ ಗುಣವು ಇರುತ್ತದೆ ಎಂದು ಹೇಳುವುದು ಅವನ ವಿಷಯದಲ್ಲಿ ನಿಜವಾಯಿತು. ಆ ಕ್ಷಣದಲ್ಲಿ ರಾವಣನ್ ಅವನ ಬಳಿ ಏನು ಮಾತನಾಡದೆ ಶಾಂತವಾಗಿ ಅವನನ್ನೇ ತೀವ್ರವಾಗಿ ನೋಡುತ್ತಾ ನಿಂತಿದ್ದ. ಚೈತ್ರನ್ ಅವನನ್ನ ಗಣನೆಗೆ ತೆಗೆದುಕೊಳ್ಳಿಲ್ಲ. ತನ್ನಷ್ಟಕ್ಕೆ ಮೊಬೈಲ್ ತೆಗೆದು ಆನ್ ಮಾಡಿ ಅದರಲ್ಲಿ ಏನೋ ನೋಡಲು ತೊಡಗಿದನು. ಬರುತ್ತಾ ಬರುತ್ತಾ ಇವನ್ಗೆ ಸೊಕ್ಕು ಹೆಚ್ಚಾಗುತ್ತಲೇ ಹೋಗ್ತಿದೆ. ಕೊಂಚನಾದ್ರೂ ನನ್ನನ್ನು ಮಾತನಾಡ್ಸದ್ನ ನೋಡು. ಎದುರುಗಡೆಯೇ ಕಲ್ಲು ಬಂಡೆಯಂತೆ ನಿಂತಿದ್ದೀನಿ. ಏನಾದರೂ ನನ್ನನ್ನು ನೋಡ್ತಿದ್ದಾನಾ ಎಂದು ಮನಸ್ಸಿನಲ್ಲೇ ರಾವಣನ್ ಬೈಕೋತಿದ್ದ. ನಿನ್ಗೆ ಮಾತ್ರ ಪ್ರತ್ಯೇಕವಾಗಿ ಹೇಳಬೇಕಾ? ಹೋಗು, ಊಟ ಮಾಡು ಹೋಗು ಎಂದನು ಅವನನ್ನ ತಲೆ ಎತ್ತಿ ನೋಡದೆಯೇ ಚೈತ್ರನ್. ಅವನ ಮಾತಿನಿಂದ ಮತ್ತಷ್ಟು ಅವನನ್ನ ದಿಟ್ಟಿಸಿದವನು, ಏನ್ ಸರು, ಅದನ್ನ ತಲೆ ಮೇಲಕ್ಕೆತ್ತಿ ನೋಡಿ ಹೇಳಕ್ಕಾಗಲ್ವಾ ಎಂದು ಪರಿಹಾಸ್ಯವಾಗಿ ಕೇಳ್ದ. ಹಾಗೇಳ್ದಿದ್ರೆ ಸರ್ ಊಟ ಮಾಡಲ್ವಾ ಎಂದನು ಈಗಲೂ ಅವನ ಕಡೆ ತಿರುಗದೆ. ಪಕ್ಕ ನಗಲಾಗಿ ಚೈತ್ರನ್, ಇರೋ, ನನಗೂ ಒಂದು ಸಮಯ ಬರ್ದೇ ಇರುತ್ತಾ, ಆವಾಗ ನೋಡ್ಕೋತೀನಿ ನಿನ್ನ ಎಂದು ರಾವಣನ್ ಜೋರಾಗಿಯೇ ಹೇಳ್ದ. ಅದಕ್ಕೆ ಯಾವುದೇ ಉತ್ತರವನ್ನು ನೀಡಲಿಲ್ಲ ಚೈತ್ರನ್. ಇವರಿಬ್ಬರು ಇನ್ನು ಚಿಕ್ಕ ಮಕ್ಕಳಂತೆ ಇಬ್ಬರು ಜಗಳ ಆಡ್ತಿದ್ರೆ ಎಂದು ತಲೆಗೆ ಹೊಡೆದುಕೊಂಡ ವೃಷಿಕ
ರಾವಣನನ್ನ ಎಳೆದುಕೊಂಡು ಹೋಗಿ ಊಟ ಮಾಡಿಸಲು ಕರೆದೊಯ್ದಳು. ನನಗೆ ಬೇಡ, ನಾನು ಆಮೇಲೆ ಊಟ ಮಾಡ್ತೀನಿ, ಈಗ ತಿನ್ನೋ ಯೋಚನೆ ನನಗಿಲ್ಲ, ನೀನು ಬೇರೆಯವರಿಗೆ ಊಟ ಕೊಡು ಎಂದು ನಾಜೂಕಾಗಿ ಆಕೆಯನ್ನ ತಡೆದು ಹಾಗೆಯೇ ಕುಳಿತು ಬಿಟ್ಟನು ರಾವಣನ್. ಎಲ್ಲರನ್ನೂ ಆತಂಕಕ್ಕೆ ತಳ್ಳಿ ಮಾರನೇ ದಿನ ಬೆಳಿಗ್ಗೆಯಷ್ಟೇ ಊರ್ಮಿಳಾಗೆ ಪ್ರಜ್ಞೆ ಬಂದಿತು. ಆಕೆಗೆ ಪ್ರಜ್ಞೆ ಬಂದ ವಿಷಯವನ್ನ ನರ್ಸ್ ಎಲ್ಲರಿಗೂ ತಿಳಿಸುತ್ತಿದ್ದಂತೆ ಎಲ್ಲರಿಗಿಂತ ಮುಂಚಿತವಾಗಿ ತಳ್ಳಿ ನೂಕಿಕೊಂಡು ಒಳಗಡೆ ಓಡಿದರು ಆದಿಕೇಶವನ್ ತಮ್ಮ ಹೆಂಡತಿಯನ್ನ ನೋಡಲು. ಅದನ್ನ ಕಂಡ ಚೈತ್ರನ್ಗೆ ಶೂನ್ಯತೆಯ ಭಾವನೆಯೊಂದು ಮನಸ್ಸಿನಲ್ಲೆಲ್ಲ ಆವರಿಸಿಕೊಂಡಿತು. ತಮ್ಮ ತಾಯಿಗಾಗಿ ಇವರು ಇಷ್ಟೊಂದು ತವಕಿಸಿದ್ರಾ ಎಂದು ಅವನಲ್ಲಿ ಕೇಳಿದ್ರೆ ಖಂಡಿತವಾಗಿಯೂ ಇಲ್ಲ ಎಂದೇ ಹೇಳ್ತಿದ್ದ ಚೈತ್ರನ್. ಯಾಕೆಂದ್ರೆ ಅವನಿಗೆ ನೆನಪು ತಿಳಿಯುವ ದಿನದಿಂದಲೂ ಅವನ ತಂದೆ ಅವರೊಂದಿಗೆ ಒಂದಾಗಿ ಇದ್ದಂತೆ ಅವನಿಗೆ ನೆನಪೇ ಇರಲಿಲ್ಲ. ಯಾವಾಗಲೂ ಹಣವೇ ಮುಖ್ಯ ಎಂದು ಬಿಸ್ನೆಸ್ಸನ್ನೇ ಅಂಟ್ಕೊಂಡು ಅಳ್ತಿದ್ದವರ ಬಳಿ ಕುಟುಂಬದ ಸ್ಥಿತಿಯ ಬಗ್ಗೆ ಕೇಳಿದ್ರೆ ಖಂಡಿತ ತಿಳಿದಿಲ್ಲ ಎಂದೇ ಹೇಳ್ತಿದ್ರು ಆ ಕಾಲಘಟ್ಟದಲ್ಲಿ. ಅದಕ್ಕೇನೋ ಅವನಿಗೆ ಆಗಿನಿಂದಲೇ ತಮ್ಮ ತಂದೆಯನ್ನ ಇಷ್ಟವಾಗದೆ ಹೋಯಿತು. ಅವನ ತಾಯಿ ಅವರ ಬಗ್ಗೆ ಎಷ್ಟೇ ಒಳ್ಳೆಯದಾಗಿ ಹೇಳಿ ಬೆಳೆಸಿದ್ರೂ ತಮ್ಮೊಂದಿಗೆ ಅವರು ಒಂದಾಗ್ಲಿಲ್ವಲ್ಲ ಎಂಬ ಆಲೋಚನೆಯೇ ಅವನ ಸುಪ್ತ ಮನಸ್ಸಿನಲ್ಲಿ ಅಚ್ಚೊತ್ತು ಬಿಟ್ಟಿದ್ರಿಂದ ಅವರನ್ನ ಅವನಿಂದ ಸ್ವೀಕರಿಸಲು ಸಾಧ್ಯವಾಗಲಿಲ್ಲ. ಆ ಸ್ಥಿತಿಯೇ ಇಂದಿನವರೆಗೂ ಮುಂದುವರೆದಿದೆ. ಅದು ಅಲ್ಲದೆ ಅವನ ತಾಯಿಯ ಮರಣವು ಅವನನ್ನ ಸಂಪೂರ್ಣವಾಗಿ ಒಬ್ಬ ಗಡುಸಾದ ಮನುಷ್ಯನನ್ನಾಗಿ, ಏಕಾಂತ ಪ್ರಿಯನನ್ನಾಗಿ ಮಾರ್ಪಟ್ಟಿಸಿ ಬಿಟ್ಟಿತ್ತು. ಜೀವನದಲ್ಲಿ ಮೊದಲ ಬಾರಿಗೆ ನನಗಾಗಿಯೂ ಒಬ್ಬ ಸಂಗಾತಿ ಬೇಕು ಎಂದು ಯೋಚಿಸುವಂತೆ ಮಾಡಿದವಳೆ ಆ ಹರ್ಷಿಕಾ. ಆಕೆಯನ್ನ ನೋಡಿದ ತಕ್ಷಣವೇ ಇವಳೇ ನನಗಾಗಿ ಹುಟ್ಟಿದವಳು ಎಂದು ನಿರ್ಧರಿಸಿ ಬಿಟ್ಟಿದ್ದವನಿಗೆ ಆ ನಂತರ ನಡೆದ ವಿಷಯಗಳನ್ನ ಜೀರ್ಣಿಸಿಕೊಳ್ಳಲು ಸಾಧ್ಯವಾಗದಿದ್ರೂ ಅಂತಿಮವಾಗಿ ತನ್ನ ಪ್ರೀತಿ ತನಗೆ ದಕ್ಕಿದ್ರಲ್ಲಿ ಅವನ ಮನಸ್ಸಿನ ಒಂದು ಮೂಲೆಯಲ್ಲಿ ಸಣ್ಣ ನೆಮ್ಮದಿಯಂತೂ ಇತ್ತು. ಮೆಲ್ಲನೆ ಕಣ್ಬಿಟ್ಟ ಊರ್ಮಿಳಾ ತಮ್ಮ ಮುಖದಲ್ಲಿದ್ದ ಆಕ್ಸಿಜನ್ ಮಾಸ್ಕ್ ತೆಗೆದು ಎಲ್ಲರೊಂದಿಗೆ ಮಾತನಾಡಲು ಮುಂದಾದ್ರು. ಅವರನ್ನ ತಡೆದು ಬಿಟ್ರು ಆದವಿ. ಬೇಡ ಅದ್ಕೆ, ಅದನ್ನ ರಿಮೂವ್ ಮಾಡಬೇಡಿ, ನೀವು ಅಷ್ಟೊಂದು ಶ್ರಮಪಟ್ಟು ಮಾತನಾಡಬೇಕಾದ ಅಗತ್ಯವೇನೂ ಇಲ್ಲ, ನಿಮ್ಗಿನ್ಮೇಲೆ ಯಾವುದೇ ತೊಂದರೆ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ ಎಂದು ಅರಳಿದ ಮುಖದಿಂದ ಆಕೆ ಹೇಳಿದಾಗ ಅದನ್ನ ಕೇಳಿದ ಊರ್ಮಿಳಾಗೆ ನಗುವಷ್ಟೇ ಮೂಡಿತು ತುಟಿಯ ಅಂಚಿನಲ್ಲಿ. ಅವರ ಕಣ್ಣುಗಳು ತಮ್ಮ ಮಗ ಮತ್ತು ಮಗಳನ್ನ ಇಡೀ ಕೋಣೆಯಲ್ಲಿ ಸುತ್ತಲೂ ಹುಡುಕಿದವು. ಆದ್ರೆ ಅವರ ಹುಡುಕಾಟಕ್ಕೆ ಕಾರಣರಾದವರು ಅಲ್ಲಿರ್ಲಿಲ್ಲ. ಏನಮ್ಮ ಎಂದು ಅವರ ತಲೆ ಸವರುತ್ತಾ ಆದಿಕೇಶವನ್ ಕೇಳಿದ್ರು. ಕಷ್ಟಪಟ್ಟು ಆಕ್ಸಿಜನ್ ಮಾಸ್ಕ್ ಅನ್ನ ಎಲ್ಲರೂ ವಿರೋಧವನ್ನ ಲೆಕ್ಕಿಸದೆ ಮುಖದಿಂದ ತೆಗೆದವರು, ಮಕ್ಕಳು ಎಲ್ಲಿದ್ದಾರೆ ರೀ ಎಂದರು ಹೊರಬಂದ ಧ್ವನಿಯಲ್ಲಿ. ಅವರು ಏನ್ ಹೇಳ್ತಿದ್ದಾರೆಂದು ಯಾರಿಗೂ ಅರ್ಥವಾಗಲಿಲ್ಲ. ಆದ್ರೆ ಆದಿಕೇಶವನ್ ಅವರಿಗೆ ಅವರ ಮನಸ್ಥಿತಿ ಚೆನ್ನಾಗಿ ಅರ್ಥವಾಗಿ, ಅವರು ಹೊರಗಡೆನೆ ಇದ್ದಾರೆ ಎಂದರು ಬೇಸರದಿಂದ. ಅದಕ್ಕವರು ಏನು ಮಾತಾಡ್ಲಿಲ್ಲ. ಈ ಸ್ಥಿತಿಯಲ್ಲಿದ್ದಾಗ್ಲೂ ತಮ್ಮನ್ನ ನೋಡಲು ತಮ್ಮ ಮಕ್ಕಳಿಗೆ ಇಷ್ಟವಿಲ್ಲದಿರುವಾಗ ತಾನು ಬದುಕಿರುವುದೇ ಅನಗತ್ಯ ಎಂಬ ಯೋಚನೆಯೇ ಅವರ ಮನಸ್ಸಿನಲ್ಲಿ ಆ ಕ್ಷಣ ಮೂಡಿತು. ಯಾರ ಮುಖವನ್ನ ನೋಡಲು ಇಷ್ಟವಿಲ್ಲದೆ ಅವರು ಮತ್ತೆ ಕಣ್ಮುಚ್ಕೊಳ್ಳಲು ಆದಿಕೇಶವನ್ ಅವರ ಬಳಿ ಏನೋ ಮಾತನಾಡಲು ಮುಂದಾದ್ರು. ಬೇಡ ಬೀಗ್ರೆ, ಅವರು ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ, ಅವರ ಮನಸ್ಸು ಈಗ ಯಾವ ಸ್ಥಿತಿಯಲ್ಲಿ ಇರುತ್ತೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತು, ಅವರನ್ನ ನಾವು ತೊಂದರೆ ಮಾಡೋದು ಬೇಡ, ಬನ್ನಿ ಎಲ್ಲರೂ ಹೊರಗೋಗೋಣ, ಈಗಾಗಲೇ ನರ್ಸು ತುಂಬ ಹೊತ್ತು ಒಳಗಡೆ ಇರಬಾರ್ದು ಅಂತ ಹೇಳಿದ್ದಾರೆ, ಅದಕ್ಕೆ ನಾವೆಲ್ಲರೂ ಹೊರಗೆ ಹೋಗೋಣ ಬನ್ನಿ ಎಂದು ವಾಸುದೇವನ್ ಆದಿಕೇಶವನ್ ಅವರನ್ನ ಕರೆಯಲು ಡ್ರಿಪ್ಸ್ ಹಾಕಲಾಗಿದ್ದ ಅವರ ಕೈಯನ್ನ ಹಿಡಿದು ಮೆಲ್ಲನೆ ಒತ್ತಿ ಹೇಳಿ ಆದಿಕೇಶವನ್ ಹೊರಗೆ ಹೊರಟೋದ್ರು. ಅವರೆಲ್ಲರೂ ಕೋಣೆಯಿಂದ ಹೊರಬಿದ್ದ ನಂತರ ಊರ್ಮಿಳಾರ ಮುಚ್ಚಿದ ಕಣ್ಣುಗಳಿಂದ ಕಣ್ಣೀರು ಹರಿಯಿತು. ಅವರ ಮನಸ್ಸಿನೊಳಗೆ ತಾನು ಮೀನಾಕ್ಷಿಗೆ ಎಸಗಿದ್ದ ದ್ರೋಹಗಳು ಕಣ್ಮುಂದೆ ಬಂದು ಹೋಯಿತು. ಅವರ ಮನಸ್ಸು ಗೋಳಾಡಿತು. ಶ್ರಾವಣಿ ಅಲ್ಲೇ ಹಾಕಲಾಗಿದ್ದ ಕುರ್ಚಿಯಲ್ಲಿ ಸುಮ್ಮನೆ ತಲೆ ತಗ್ಗಿಸಿ ಕುಳಿತಾ ಇದ್ಲು. ಚೈತ್ರನ್ ಗೋಡೆಗೆ ಒರಗಿ ತಲೆ ತಗ್ಗಿಸಿ ನಿಂತಿದ್ದನು. ಇಬ್ಬರು ಒಬ್ಬರನ್ನೊಬ್ಬರು ನೋಡ್ಕೊಳ್ಳಿಲ್ಲ. ವಾರ್ಡ್ನಿಂದ ಹೊರಬಂದವರು ಅವರಿಬ್ಬರನ್ನ ಕಂಡು ಒಂದು ನಿಟ್ಟುಸಿರು ಬಿಟ್ಟು ಮತ್ತೆ ಸುಮ್ಮನೆ ನಿಂತುಬಿಟ್ರು. ರಾವಣನಿಗಷ್ಟೇ ಅವರಿಬ್ಬರ ಸ್ಥಿತಿಯನ್ನ ಕಂಡು ಬೇಸರವಾಯಿತು. ಚೈತ್ರನ್ ಬಳಿಗೆ ಹೋದವನು, ಮಿತ್ರ ಎಂದು ಅವನ ಹೆಗಲನ್ನ ಮುಟ್ಟಿದ. ನಾಜೂಕಾಗಿ ಅವನಿಂದ ದೂರ ಸರಿದು ಬಿಟ್ಟನು. ಅವನ ನಡವಳಿಕೆಯಿಂದ ಮುಖ ಕಸಿಯಾಯಿತು ರಾವಣನಿಗೆ. ಆದ್ರೆ ಅದನ್ನ ಅವನು ಮುಖದಲ್ಲಿ ತೋರಿಸ್ಕೊಳ್ಳಿಲ್ಲ. ಭಾವನೆಗಳನ್ನ ವ್ಯಕ್ತಪಡಿಸಲು ತಿಳಿಯಾದವನಿಗೆ ಮನಸ್ಸಿನೊಳಗೆ ಎಷ್ಟೇ ನೋವಿದ್ರೂ
ಅದು ಮುಖದಲ್ಲಿ ತಿಳಿಯದಲ್ಲವೇ ಹಾಗೆಯೇ ಇತ್ತು ರಾವಣನ ಬಿಗಿಯಾದ ಮುಖವು. ಆ ನಂತರ ಅವನನ್ನ ಕಷ್ಟಪಡಿಸುವುದು ಬೇಡವೆಂದು ಅಲ್ಲಿಂದ ರಾವಣನ್ ನೋವಿನಿಂದ ಹೊರಟೋದ. ಚೈತ್ರನ್ನ ಕಣ್ಣಂಚಿನಲ್ಲಿ ನೀರು ಚಿಮ್ಮಿತು. ಅದನ್ನ ಯಾರು ಕಾಣದಂತೆ ಒರೆಸಿಕೊಂಡವನು, ನನ್ನ ಕಷ್ಟ ಏನೆಂದು ಅರ್ಥವಾಗಿಯೂ ನೀನು ಹೀಗೆ ಮಾಡಿದ್ದು ತಪ್ಪು ಆರ್ವಿ. ನಾನು ನೀನು ಮಾಡಿದ ಕೆಲಸದಿಂದ ಎಷ್ಟು ಬೇಸರ ಪಟ್ಕೊಳ್ತೀನಿ ಅಂತ ನೀನು ಒಂದು ಸೆಕೆಂಡು ಯೋಚನೆ ಮಾಡಿದರೆ ಖಂಡಿತವಾಗಿಯೂ ಅವರನ್ನು ಇಲ್ಲಿಗೆ ಮಾಡಿಕೊಳ್ತಿರ್ಲಿಲ್ಲ ನೀನು. ನನಗಿಂತ ನಿನಗೆ ಇವರೇ ಮುಖ್ಯವಾಗ್ಬಿಟ್ರಾ? ನನ್ನ ನೋವು ನಿನ್ನ ಕಣ್ಣಿಗೆ ಕಾಣಲಿಲ್ವಾ? ಅದಕ್ಕೆ ನೀನು ನನ್ನನ್ನು ಅಲಕ್ಷ್ಯ ಮಾಡಿಬಿಟ್ಯಾ ಎಂದು ಮನಸ್ಸಿನಲ್ಲೇ ರಾವಣನೊಂದಿಗೆ ಮಾನಸಿಕವಾಗಿ ಮಾತನಾಡಿಕೊಂಡ ಚೈತ್ರನ್ ನೋವಿನಿಂದ. 15 ದಿನಗಳ ನಂತರ ಊರ್ಮಿಳಾಳನ್ನ ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊಂಡು ಬಂದರು. ಹಾಲಿನ ಸೋಫಾದಲ್ಲಿ ಊರ್ಮಿಳಾಳನ್ನ ಕೂರಿಸಿದ ಆದಿಕೇಶವನ್ ಆದವಿಯತ್ತ ತಿರುಗಿ, ಅವಳಿಗೇನಾದರೂ ಜ್ಯೂಸ್ ಮಾತ್ರ ಮಾಡ್ಕೊಂಡು ಬರಲು ಸಾಧ್ಯವಾ ಅಮ್ಮ ಎಂದು ಕೇಳಿದ್ರು. ಅವರಿಗಿಂತ ಮುಂಚೆಯೇ ಹರ್ಷಿಕಾ ಕೈಯಲ್ಲಿ ಜ್ಯೂಸ್ ಹಿಡ್ಕೊಂಡು ಅಲ್ಲಿಗೆ ಬಂದು ನಿಂತ್ಬಿಟ್ಟಿದ್ಲು. ಮಾವ, ನಾನು ಆಲ್ರೆಡಿ ಜ್ಯೂಸ್ ಮಾಡಿದ್ದೀನಿ. ಇದನ್ನು ಮೊದಲು ಸ್ವಲ್ಪ ಸ್ವಲ್ಪವಾಗಿ ಅತ್ತೆಗೆ ಕೊಡಿ. ಅವರಿಗೆ ಜ್ಯೂಸ್ ನುಂಗುವಾಗ ಏನಾದರೂ ಪೇಯ್ನ್ ಇದೆಯಾ ಅಂತ ಕೇಳಿ. ಹಾಗೆ ನೋವಿರುವಂತಿದ್ರೆ ಸ್ವಲ್ಪ ಹೊತ್ತು ಗ್ಯಾಪ್ ಕೊಟ್ಟು ಆಮೇಲೆ ಜ್ಯೂಸ್ ಕೊಡಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ ಎಂದು ಹರ್ಷಿಕಾ ಹೇಳಿದ್ಲು. ಸರಿ ಎಂದು ಆಕೆಗೆ ತಲೆಯಾಡಿಸಿ ತಮ್ಮ ಹೆಂಡತಿಗೆ ಸ್ವಲ್ಪ ಸ್ವಲ್ಪವೇ ಜ್ಯೂಸ್ ಕುಡಿಸಿದರು ಆದಿಕೇಶವನ್. ಈ ವಯಸ್ಸಿನಲ್ಲೂ ಒಗ್ಗಟ್ಟಾಗಿರುವ ಆ ದಂಪತಿಯನ್ನ ಕಂಡ ಇತರರಿಗೆ ಆನಂದವಾಗಿದ್ರೆ ಶ್ರಾವಣಿ ಮತ್ತು ಚೈತ್ರನ್ ಯಾವುದೇ ಭಾವನೆಯನ್ನ ಮುಖದಲ್ಲಿ ತೋರಿಸದೆ ನೋಡ್ತಾ ಇದ್ರು. ಜ್ಯೂಸ್ ಕುಡಿದು ಮುಗಿಸಿದ ತಕ್ಷಣ ತಮ್ಮ ಗಂಡನನ್ನ ಎತ್ತಿ ನೋಡಿದ ಊರ್ಮಿಳಾ, ಯಾವಾಗ್ರಿ ನಮ್ಮ ಊರಿಗೆ ಹೊರಡ್ತೀವಿ ಎಂದರು ಮೃದು ಧ್ವನಿಯಲ್ಲಿ. ಅವರು ಹೇಳಿದ್ದನ್ನ ಕೇಳಿ ಎಲ್ಲರೂ ಆಘಾತಗೊಂಡ್ರು. ತಂಗಿ, ಏನು ಮಾತನಾಡ್ತಿದ್ಯಮ್ಮ ನೀನು? ಈಗಷ್ಟೇ ಆಪರೇಷನ್ ಆಗಿ ನೀನನ್ನು ಮನೆಗೆ ಕರ್ಕೊಂಡು ಬಂದಿದ್ದೀವಿ. ಈ ಸಮಯದಲ್ಲಿ ಊರಿಗೆ ಹೊರಡಬೇಕು ಅಂತಿದೆಯಲ್ಲ, ಹುಚ್ಚಿ ಹಿಡ್ದಿದ್ಯಾ ನಿನಗೆ ಎಂದು ವಾಸುದೇವನ್ ಸ್ವಲ್ಪ ಕೋಪದಿಂದೇ ಹೇಳಿದ್ರು. ಇಲ್ಲ ಅಣ್ಣ, ನನಗೆ ಇಲ್ಲಿ ಇರಲು ಇಷ್ಟವಿಲ್ಲ. ಇಲ್ಲಿದ್ದು ಇನ್ನು ನನ್ನ ಮಕ್ಕಳನ್ನು ನಾನು ಗಾಯಗೊಳಿಸಲು ಬಯಸೋದಿಲ್ಲ. ಅದಕ್ಕೆ ನಾವು US ಗೆ ಹೊರಟೋಗ್ತೀವಿ. ನಮ್ಮಿಂದ ಯಾರೂ ಕಷ್ಟಪಡೋದು ಬೇಡ ಎಂದು ಊರ್ಮಿಳಾ ಮೃದು ಧ್ವನಿಯಲ್ಲಿ ಹೇಳಿದ್ಲು. ತುಂಬ ಸಂತೋಷ, ಮೊದಲು ಹೋಗಿ ತೊಲಗಿ. ಈ ರೀತಿ ನೀವು ಡ್ರಾಮಾ ಮಾಡೋದನ್ನು ನೋಡುವಾಗಲೇ ನನಗೆ ಸಿಕ್ಕಾಬಟ್ಟೆ ಹುರಿ ಬರ್ತಿದೆ ಎಂದಳು ಆ ಇಡೀ ಜಾಗವೇ ನಡುಗುವಂತೆ ಕೋಪದಿಂದ ಶ್ರಾವಣಿ. ಶ್ರಾವಣಿ, ಏನು ಮಾತನಾಡ್ತಿದ್ಯಾ ನೀನು? ಅಪ್ಪ ಅಮ್ಮ ಹತ್ರ ಈ ರೀತಿ ಮಾತನಾಡೋದಾ ಎಂದು ಬೃಷಿಕಾ ಆಕೆಯನ್ನ ಗದ್ರಿದ್ಲು. ನಿಲ್ಲಿಸಿ ಅದಕ್ಕೆ, ಎಲ್ಲರೂ ಏನೋ ಅವರನ್ನು ಬಿದ್ದು ಬಿದ್ದು ನೋಡ್ಕೊಳ್ತಿದ್ದೀರಲ್ಲ. ನೀವು ಮಾಡೋ ಒಂದೊಂದು ವಿಷಯವು ಅಣ್ಣನನ್ನು ಗಾಯಗೊಳಿಸುತ್ತೆ ಅಂತ ಯಾರಾದರೂ ಒಬ್ಬರಾದರೂ ಯೋಚನೆ ಮಾಡಿದ್ದೀರಾ? ಈಗೋ ಇವರಿಬ್ಬರಿಗೂ ಹಾಗೆಯೇ ಒಗ್ಗಟ್ಟಿನ ದಂಪತಿಗಳ ಥರ ಹೀಗೆ ಕೊಡಿ ಕುಣಿತಿದ್ದಾರಲ್ಲ. ಇದನ್ನು ನೋಡುವಾಗ ಅಣ್ಣನಿಗೆ ಹೇಗಿರುತ್ತೆ ಅಂತ ಯಾರಾದರೂ ಯೋಚಿಸಿ ನೋಡಿದ್ರಾ? ಹೀಗೋ ಇವ್ರ ಹತ್ರ ತೋರಿಸೋ ಪ್ರೀತಿಯನ್ನು ಮೀನಾಕ್ಷಿ ಅಮ್ಮನ ಹತ್ರ ತೋರಿಸಿದ್ರೆ ಅವರು ಈ ಹೊತ್ತಿಗೆ ಬದುಕ್ತಿದ್ರಲ್ವಾ? ಅದನ್ನು ಯಾರು ಅರ್ಥ ಮಾಡಿಕೊಳ್ಳೇ ಇಲ್ಲ ನೀವು ಎಂದು ಆಕೆ ಕೋಪದಿಂದ ಕೂಗಾಡಿದಾಗ ಎಲ್ಲರಿಗೂ ಆಗಷ್ಟೇ ತಾವು ಮಾಡುತ್ತಿರುವ ತಪ್ಪು ಅರ್ಥವಾಗತೊಡಗಿತು. ಅದರಲ್ಲೂ ರಾವಣನ್ ಶ್ರಾವಣಿ ಹೇಳಿದ ಪ್ರತಿಯೊಂದು ಮಾತಿನಲ್ಲೂ ಬಿಗಿಯಾಗಿ ನಿಂತಿದ್ದನು. ಮನಸ್ಸಿನಲ್ಲಿ ತನ್ನ ಗೆಳೆಯನ ಸ್ಥಿತಿಯ ಬಗ್ಗೆ ತಾನೇ ಅರಿಯದೆ ಬಿಟ್ಬಿಟ್ನಲ್ಲ ಎಂಬ ಆಲೋಚನೆ ಅವನ ಮನಸ್ಸಿನಲ್ಲಿ ಹೆಚ್ಚಾಗಿ ನಿಲ್ಲಲು ಅವನ ಮುಖವು ಬಿಗಿಯಾದ ಬಂಡೆಯಂತಿತ್ತು. ಪಾಪ, ಈಗಷ್ಟೇ ಅಮ್ಮನಿಗೆ ಆಪರೇಷನ್ ಮುಗಿದಿದೆ. ದಯವಿಟ್ಟು ಈ ತರಹ ಸಮಯದಲ್ಲಿ ಏನಾದರೂ ಮಾತನಾಡಿ ಅವರನ್ನು ಮತ್ತೆ ಹಾಸ್ಪಿಟಲ್ನಲ್ಲಿ ಕೊಂಡು ಹೋಗಿ ಅಡ್ಮಿಟ್ ಮಾಡೋ ಸ್ಥಿತಿಗೆ ತರಬೇಡಿ ಪ್ಲೀಸ್. ಯಾವುದಿದ್ರೂ ಆಮೇಲೆ ಮಾತನಾಡಿಕೊಳ್ಳೋಣ ಎಂದು ಹರ್ಷಿಕಾ ಆಕೆಯನ್ನು ಶಾಂತಗೊಳಿಸಿದ್ಲು. ನನ್ನನ್ನು ಮಾತನಾಡಲು ಬಿಡಿ ಅದಕ್ಕೆ. ಇದಕ್ಕಿಂತ ಮೇಲೆಯೂ ನಾನು ಸುಮ್ಮನಿದ್ರೆ ನೀವೆಲ್ಲರೂ ಇನ್ನೂ ಓವರಾಗಿ ಆಡ್ತೀರಾ ಎಂದು ಆಕೆಯ ಬಳಿ ಕೋಪದಿಂದ ಕೂಗಾಡಿದವಳು ನೇರವಾಗಿ ಹೋಗಿ ನಿಂತಿದ್ದು ತನ್ನ ತಂದೆಯ ಮುಖಾಮುಖಿಯೇ. ನಿಮಗೆಲ್ಲ ಕೊಂಚನಾದರೂ ಮನಸ್ಸಾಕ್ಷಿ ಇದೆಯಾ? ನೀವು ಎತ್ತ ಮಗ ಅಲ್ಲೇ ನಿಮ್ಮ ಕಣ್ಮುಂದೆ ನಿಂತಿದ್ದಾನೆ. ಅವನನ್ನು ಒಂದು ವಸ್ತುವಿನಷ್ಟು ನೀವು ಗೌರವಿಸ್ತಿಲ್ಲ. ಹೀಗೋ ಎರಡನೆಯ ಮದುವೆ ಮಾಡಿಕೊಂಡು ಬಂದು ಇವಳನ್ನು ಬಿದ್ದು ಬಿದ್ದು ನೋಡ್ಕೊಳ್ತಿದ್ದೀರಾ? ಇದನ್ನು ನೋಡುವಾಗ ಅವನಿಗೆ ಎಷ್ಟು ಕಷ್ಟವಾಗಬಹುದು? ಅವನ ಅಮ್ಮನಿಗೆ ದ್ರೋಹ ಮಾಡಿ ಅವರನ್ನು ಆತ್ಮಹತ್ಯೆಗೆ ತಳ್ಳಿದ್ದು ನೀವೇ ತಾನೆ. ನೀವು ಸರಿಯಾಗಿ ಆ ಕಾಲದಲ್ಲಿ ಅವ್ರ ಜೊತೆ ಸಂತೋಷವಾಗಿ ಬಾಳಿದ್ರೆ ಇವತ್ತು ನಮ್ಮ ಅಣ್ಣ ಯಾರು ಇಲ್ಲದ ಅನಾಥನ ಥರ ಒಂಟಿಯಾಗಿ ನಿಂತಿರ್ತಿದ್ನಾ? ನಾನು ತಿಳಿಯದೆ ಕೇಳ್ತಿದ್ದೀನಿ. ಭಾವನೆಗಳನ್ನು ಹದ್ದು ಬಸ್ತಿನಲ್ಲಿಡಲು ಮನಸ್ಸನ್ನು ತಡೆಯಲು ತಿಳಿಯದ ನಿಮಗಲ್ಲ ಯಾಕೆ ಮದುವೆ?
ಯಾಕೆ ಮಕ್ಕಳು ಎಂದು ಶ್ರಾವಣಿ ಕೂಗಾಡಿದ್ಲು. ಸಾರಾ ಸುಮ್ನಿರು ಎಂದನು ಚೈತ್ರನ್. ಅವನ ಧ್ವನಿಯಲ್ಲಿ ಕಣ್ಣುಗಳಿಂದ ಹರಿಯುವ ಕಣ್ಣೀರಿನೊಂದಿಗೆ ಅವನತ್ತ ತಿರುಗಿದ ಶ್ರಾವಣಿ, ಅಣ್ಣ ಎಂದು ಬಿಕ್ಕುತ್ತಾ ಕರೆಯಲು ಒಂದು ಕೈಯನ್ನು ಆಕೆಯತ್ತ ಚಾಚಿ ತನ್ನ ಬಳಿಗೆ ಬರುವಂತೆ ಸನ್ನೆಯಿಂದ ಆಕೆಯನ್ನ ಕರೆದನು ಅವನು. ಮರುಕ್ಷಣವೇ ಬಿಲ್ಲಿನಿಂದ ಚಿಮ್ಮುವ ಬಾಣದಂತೆ ಓಡಿ ಹೋಗಿ ಅವನ ಎದೆಗೆ ಬಿದ್ದವಳು ಅವನನ್ನ ಗಟ್ಟಿಯಾಗಿ ಅಪ್ಪಿಕೊಂಡು ಗೊಳೋ ಎಂದು ಹತ್ಬಿಟ್ಲು ಆ ಹುಡುಗಿ. ನೀನು ಏನೂ ಮಾತನಾಡಬೇಡ ಅಮ್ಮ, ಸುಮ್ಮನೆ ರೂಮ್ಗೆ ಹೋಗು ಎಂದು ಆಕೆಯ ತಲೆ ಸವರುತ್ತಾ ಚೈತ್ರನ್ ಹೇಳ್ದ. ಹೇಗಣ್ಣ, ನಿನ್ಗೀಗಲೂ ಇಷ್ಟೊಂದು ಸಾಧಾರಣವಾಗಿರಲು ಸಾಧ್ಯವಾಗ್ತಿದೆ? ನೀನು ಮನಸ್ಸಿನೊಳಗೆ ಎಷ್ಟು ನೋವು ಅನುಭವಿಸ್ತಿದೀಯಾ ಅಂತ ಇಲ್ಲಿ ಬೇರೆಯವ್ರಿಗೆ ಅರ್ಥವಾಗದೆ ಹೋಗಬಹುದು. ಯಾಕೆ, ನಿನ್ನ ಜೀವದ ಗೆಳೆಯನಾಗಿರೋ ರಾವಣ್ ಅಣ್ಣನಿಗೂ ಅರ್ಥವಾಗದೆ ಹೋಗಬಹುದು. ಆದರೆ ನನಗೆ ಚೆನ್ನಾಗಿ ಗೊತ್ತು, ನಾನು ಅವರ ಹೊಟ್ಟೆಯಲ್ಲಿ ಹುಟ್ಟಿದ್ರೂ ನನಗೆ ನಿನ್ನ ತಂಗಿಯಾಗಿ ನಿನ್ನ ಜೊತೆ ಇರೋದಕ್ಕೆ ಇಷ್ಟ. ಯಾವಾಗ ನನಗೆ ನೆನಪು ತಿಳಿದು ಈ ಪ್ರಪಂಚದ ಬಗ್ಗೆ ನಾನು ತಿಳಿದುಕೊಳ್ಳಲು ಶುರು ಮಾಡಿದ್ನೋ ಆಗಲೇ ನನಗೆ ಮೀನಾಕ್ಷಿ ಅಮ್ಮನ ನೋವು ಅರ್ಥವಾಗೋಯ್ತು. ಅದಕ್ಕೆ ನಾನು ನಿನ್ನನ್ನು ಹುಡುಕಿಕೊಂಡು ಇಲ್ಲಿಗೆ ಬಂದೆ. ಇವರು ನಿನ್ನ ಬಗ್ಗೆಯೂ ಮೀನಾಕ್ಷಿ ಅಮ್ಮನ ಬಗ್ಗೆಯೂ ನನ್ನ ಹತ್ರ ಹೇಳಿದಾಗ ನನಗೆ ಮನಸ್ಸಿನೊಳಗೆ ಬಂದ ಒಂದೇ ಯೋಚನೆ, ಇವರೆಲ್ಲ ಒಂದು ಮನುಷ್ಯರ ಅನ್ನೋದು ಮಾತ್ರವೇ. ಹೇಗೆ ಕೊಂಚನಾದರೂ ಮನಸ್ಸಾಕ್ಷಿ ಇಲ್ಲದೆ ನಿನ್ನನ್ನು ಇಲ್ಲಿ ಒಂಟಿಯಾಗಿ ತವಕಿಸಿ ಬಿಟ್ಟು ಅವರು ಮಾತ್ರ ಅಲ್ಲಿ ನೆಮ್ಮದಿಯಾಗಿದ್ದಾರೆ ಅಂತ ನನಗೆ ಅವ್ರ ಮೇಲೆ ಕೋಪ ಬಂತು. ಅದಕ್ಕೆ ನಾನು ಅವರನ್ನು ಆಗಲೇ ತೊರೆದು ಬಂದೆ. ನಿನ್ನನ್ನು ಇಲ್ಲಿ ಹುಡುಕಿ ಬಂದಿದ್ದ ಕಾರಣ ಕೂಡ ಇನ್ಮೇಲೆಯೂ ನೀನು ಏಕಾಂತದಲ್ಲಿ ಕಷ್ಟಪಡಬಾರ್ದು ಅನ್ನೋದಕ್ಕಾಗಿಯೇ. ನಿನಗಾಗಿ ನಾನು ಇದ್ದೀನಿ ಅಣ್ಣ. ಇವರು ಯಾರು ಹೇಗೆ ಬೇಕಾದರೂ ಹೋಗಲಿ, ಅದ್ರ ಬಗ್ಗೆ ನನಗೆ ಚಿಂತೆ ಇಲ್ಲ. ನಾನು ನಿನಗೆ ತಂಗಿಯಾಗಿ ಯಾವಾಗಲೂ ನಿನ್ನ ಜೊತೆ ಇರ್ತೀನಿ. ನೀನು ನನ್ನನ್ನು ತಂಗಿಯಾಗಿ ಸ್ವೀಕರಿಸಿದ್ರೂ ಪರವಾಗಿಲ್ಲ, ಆದರೆ ನನಗೆ ನೀನೇ ಅಣ್ಣ. ಈ ಮನೆಯಲ್ಲಿ ನಿನ್ನ ತಂಗಿಯಾಗಿ ನಾನು ಬಾಳದಿದ್ರೂ ಒಬ್ಬ ಕೆಲಸದವಳಾಗಿ ಕೊನೆವರೆಗೂ ನಿನ್ನ ಜೊತೆಯಲ್ಲೇ ಇಲ್ಲೇ ಇದ್ದು ಬಿಡ್ತೀನಿ ಎಂದು ಆಕೆ ಗೊಳು ಎಂದು ಅಳುತ್ತಾ ಹೇಳಿದ್ಲು. ಚೈತ್ರನ್ ಆಕೆಯನ್ನು ಆಸರೆಯಾಗಿ ಅಪ್ಕೊಂಡು ಮೌನವಾಗಿ ನಿಂತಿದ್ದನು, ಆಕೆಯ ಯಾವುದೇ ಉತ್ತರವನ್ನು ಕೂಡ ನೀಡದೆ. ಮುಂದುವರಿಯುವುದು ಮುಂದಿನ ಭಾಗದಲ್ಲಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಯಾರೆಲ್ಲ ಸಬ್ಸ್ಕ್ರೈಬ್ನ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.